ಮೆಸೇಜ್ ಕೊಡ್ತೇವೆ. ಏನು ಯಡಿಯೂರಪ್ಪನಾಗ ಎಲ್ಲ ಕೊಟ್ಟು ಬರುತ್ತೆ, ಗಂಡರು ಮಕ್ಕಳು ನಾಯಿ ಮರಿ ಇಟ್ಟು ಸರ್, ಇವತ್ತು ಡಿ ಕೆ ಶಿವಕುಮಾರ್ ಅವ್ರದ್ದು ಕೇಸ್ ಇತ್ತು, ನೀವು ಹಾಕಿದಂತ ಅರ್ಜಿ ಏನಾಯ್ತು ಸರ್? ಇವತ್ತು ಸುಪ್ರೀಂ ಕೋರ್ಟ್ ಮುಂದೆ ಏನು CBI ಇದನ್ನು ಕೇಂದ್ರ ರಾಜ್ಯ ಸರ್ಕಾರನ ವಾಪಸ್ ತಗೊಂಡಿದ್ದ ಬಗ್ಗೆ ಅವರೊಂದು ಅಫಿಡೇವಿಟ್ ಹಾಕಿದ್ರು. ಈಗಾಗಲೇ ಲೋಕಾಯುಕ್ತದಲ್ಲಿ ಅದು ಕ್ಲೋಸ್ ಆಗಿದೆ ಅಂತೇಳಿ ಬರೆದಿದ್ರು. ಬಹುಶಃ ಅವರೇ ಅಪರಾಧಿಗಳ ಸ್ಥಾನದಾಗ ನಿಲ್ಲುವಂಗೆ ಆಗಿತ್ತು. ಅದು ದಿಢೀರ್ನೆ ಇವತ್ತು ಅವರ ಏನು ನ್ಯಾಯವಾದಿಗಳಾದಂಥ ಕಪಿಲ್ ಸಿಬಲ್ ಅವರು ಆ ಅಫಿಡೇವಿಟನ್ನು ವಾಪಸ್ ತಗೊಳ್ಳಿಕ್ಕೆ ಕೋರ್ಟಿಗೆ ಕೇಳ್ಕೊಂಡ್ರು. ಕೋರ್ಟ್ ಅದಕ್ಕೆ ಸಹಮತಿ ವ್ಯಕ್ತಪಡಿಸಿ ಇನ್ನು 2 ವಾರದ ನಂತರ ಈ ಒಂದು ಕೇಸ್ ಏನಿದೆ, ನಾವು ಸಹ ಏನು ನಮ್ಮ ಶ್ಯಾಮ್ ದಿವಾನ್ ಅವ್ರನ್ನ ನಾವು ಕೊಟ್ಟಿದ್ದೀವಿ. ಇನ್ನು 2 ವಾರದಲ್ಲಿ ಆ ಪ್ರಕರಣ ಬಗ್ಗೆ ಮತ್ತೆ ವಿಚಾರಣೆಗೆ ಬರ್ತದೆ. ಅವರು ತಪ್ಪಿ ಅವರೇ ಅಪರಾಧಿ ಅನ್ನೋರಂಗೆ ಅವರೇ ಪ್ರೂವ್ ಮಾಡ್ಕೊಂಡು ಬಿಟ್ಟಿದ್ರು. ಅದು ಅವರಿಗೆ ಹಿಂದ್ರಗಡೆ ಜ್ಞಾನೋದಯ ಆಯಿತು. ಆ ತಕ್ಷಣನೇ ನಾನು ವಾಪಸ್ ತಗೋತೀವಿ ಏನು ಹಾಕಿದಂತ ಅಫಿಡೇವಿಟ್ ಅಂತೇಳಿ ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಸರ್, ಈಗ 5 ಜನ ಬಿಜೆಪಿ ನಾಯಕರುಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಅದರಲ್ಲಿ BP ಹರೀಶ್ ಅವರು ಇದ್ದಾರೆ, ನಿಮ್ಮ ಬಣದವರು ಇದ್ದಾರೆ, ಆ ಕಡೆ ಬಣದವರು ಇದ್ದಾರೆ, ಬಿಜೆಪಿಲಿ ಇದ್ದು ಕಾಂಗ್ರೆಸ್ ಬಗ್ಗೆ ಮಾತಾಡ್ತಿದ್ದವರು ಇದ್ದಾರೆ. ನೋಡಿ, ಈಗ ನಮ್ಮ ಹೈಕಮಾಂಡು ಸಂಪೂರ್ಣವಾಗಿ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತ ಹೇಳಿ ಈ ನಿರ್ಣಯ ತಗೊಂಡಾರೆ. ಮೊದಲೇನದ ಬರೀ ಯತ್ನಾಳ್ಗೊಂದು ನೋಟಿಸ್ ಕೊಡೋದು ಬಿಟ್ರೆ 72 ಗಂಟೆ ಕೊಡಬೇಕು, 1 ದಿವಸನಲ್ಲಿ ಕೊಡಬೇಕು, ಏನೇನೋ ಹೇಳ್ತಿದ್ರು. ಇವತ್ತು ನಿನ್ನೆ ನಿರ್ಣಯ ತಗೊಂಡಾರ, ಅದನ್ನು ಸ್ವಾಗತ ಮಾಡ್ತೀನಿ. ಇದರ ಜೊತೆಗೆ ವಿಜೇಂದ್ರಗೂ ಸಹ ನೋಟಿಸ್ ಕೊಡಬೇಕು. ಯಾಕಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಅವ್ರ ಮನೆಯಲ್ಲೇ ನಡೀತಾ ಇದೆ. ಯಡಿಯೂರಪ್ಪನವ್ರ ಮನೆಯಲ್ಲಿ ಭಿನ್ನಾಮತೀಯ ಕೆಲವೊಂದು ಮಾಜಿ ಶಾಸಕರ ಸಭೆ ಮಾಡಿರುವುದರ ಮೂಲಕ ರಾಜ್ಯದ ಅಧ್ಯಕ್ಷನಾಗಿ ಇಂಥ ಒಂದು ಅಕ್ಷಮ್ಯವಾದಂಥ ಅಪರಾಧ ಮಾಡಿದ್ರಿಂದ ಅವ್ರಿಗೆ ಒಂದು ಕಠಿಣವಾದಂಥ ನೋಟಿಸ್ ಕೊಡ್ಬೇಕಂತ ನಾನು ಆಗ್ರಹ ಮಾಡ್ತೇನೆ. ಸರ್, ಈಗ ಮೋದಿ ಅವರು ಒಂದು ಕಿಟ್ ಕೊಡ್ತಾ ಇದ್ದಾರೆ ಬಿಜೆಪಿ ಮೂಲಕ ಮುಸ್ಲಿಮರಿಗೆ. ಇದು ಈದ್ ಕಿಟ್ ಕೊಡ್ತಿದ್ದಾರೆ. ಕಾಂಗ್ರೆಸ್ ಅಣಕ ಮಾಡಿದೆ. ನಾವು ಕೊಟ್ಟಿದ್ರ ಪರಿಸ್ಥಿತಿ ಏನಾಗ್ತಿತ್ತು? ಬಿಜೆಪಿ ಇದು ಓಲೈಕೆ, ಇದು ಮುಸ್ಲಿಮರ ಓಲೈಕೆ ಅಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಕೇಳಿದ್ದಾರೆ. ನೋಡಿ, ನನಗೆ ಅದರ ಬಗ್ಗೆ ಖಚಿತ ಮಾಹಿತಿ ಇಲ್ಲ. ಇವ್ರು ಕಿಟ್ ಕೊಟ್ಟಾರೋ ಬಿಟ್ಟಾರೋ ಇನ್ನೂ ನಾನು ಕನ್ಫರ್ಮ್ ಆದ್ಮೇಲೆ ಉತ್ತರ ಕೊಡ್ತೀನಿ. ಆದರೆ ನಮ್ಮದು ಅಷ್ಟೇ ವಿಚಾರ, ಯಾರು ದೇಶದ್ರೋಹಿ ಕೆಲಸ ಮಾಡೋಂಥವ್ರು ಕೊಡಬಾರ್ದು ಅಷ್ಟೇ. ಯಾರೇ ಇಲ್ಲ, ಅವ್ರು ಮುಸ್ಲಿಮರಿರಲಿ ಹಿಂದೂ ಇರಲಿ. ಸರ್, ಈಗ ಒಂದು ಸುದ್ದಿ ಓಡಾಡ್ತಿದೆ, ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎಲೆಕ್ಷನ್ ನಡೆಯಲ್ಲ, ಅದು ನೇರ ನೇಮಕಾತಿ ಆಗುತ್ತೆ, ಅದು ಹೈಕಮಾಂಡ್ ನಾಯಕರೇ ಘೋಷಣೆ ಮಾಡ್ತಾರೆ ಶೀಘ್ರದಲ್ಲಿ ಅನ್ನೋ ಥರದಲ್ಲಿ ಅಡಾಕ್ ಆಗಿ ನೇಮಕ ಮಾಡಿ. ಅದೇ ನಮಗೂ ಸಹ ನಿನ್ನೆಯಿಂದ ಕಿವಿಯಲ್ಲಿ ಕೇಳಿ ಬರ್ತಾ ಇದೆ. ಅಲ್ಲಿ ಗೋಡೆಯಲ್ಲಿ ಕಿವಿಗಳು ಇರ್ತವೆ, ಅವೆಲ್ಲ ಹೇಳ್ತಾ ಇವೆ ಹಿಂಗಾಗ್ಬೋದು ಅಂತ. ನಾವು ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡು ಇವತ್ತು ಎಲ್ಲರ ವಿಚಾರಗಳನ್ನೇ ಕೇಳುವಂತಹ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಮೊದಲು ಹಂಗಿರಲಿಲ್ಲ. ದಿಢೀರ್ನೆ ಯಡಿಯೂರಪ್ಪನ ಘೋಷಣೆ ಮಾಡೋದು, ದಿಢೀರ್ನೆ ವಿಜಯ ಮಾಡಿಬಿಡ್ತಿದ್ರು. ಈಗ ಹೈಕಮಾಂಡ್ ಸಹ ವಿಜೇಂದ್ರ ಯಡಿಯೂರಪ್ಪ ಅಂದರೆ BJP ಅಲ್ಲ ಅನ್ನುವಂಥದ್ದು ಎಲ್ಲ ಸಂಸದರ ಅಭಿಪ್ರಾಯವಾಗಲಿ ಸಂಗ್ರಹ ಆಗಿದೆ. ಬಹಳಷ್ಟು ಬಹುತೇಕ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರೇನು ಕರ್ನಾಟಕದಾಗ ಎಲ್ಲರದು ಭಾವನೆ ಇದೆ. ವಿಜೇಂದ್ರ ವೈಫಲ್ಯ ಆಗಿದ್ದಾರೆ. ಎಲ್ಲನೂ ವಿಶ್ವಾಸ ತಗೊಂಡು ಹೋಗೋದ್ರಲ್ಲಿ ಅವರದು ಸಂಪೂರ್ಣ ವಿಫಲ ಆಗಿದ್ದರಿಂದ ಈ ರೀತಿ ಒಂದು ತಡೆ ಸ್ಪೀಡ್ ಬ್ರೇಕರ್ ಬಂದಿದೆ. ಮೊದಲು ಸ್ಪೀಡ್ ಬ್ರೇಕರ್ ಇರಲಿಲ್ಲ. ಅಂದ್ರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗೋದನ್ನು ನೀವು ಒಪ್ಕೊಳ್ಳೋದಕ್ಕೆ ಮಾನಸಿಕ ಸಿದ್ಧತೆ ನಡೆಸ್ತಾ ಇದ್ದೀರಿ ಅಂತ ಆಯ್ತು. ಯಾರು ನಾಲ್ಕು ಮಾನಸಿಕವಾಗಿ ನಾವೆಲ್ಲ ಹೇಳಿ ನಾವು ವಿಜೇಂದ್ರ ಅವ್ರನ್ನ ಎಲ್ಲಿ ಒಪ್ತೀವತ್ತೆ ಅಲ್ಲಿ ನಿಮ್ಗೆ ಹೇಳಿದ್ವಿ ಅನ್ನಿಗ್ರಿ. ವಿಜೇಂದ್ರ ಒಪ್ಪು ಪ್ರಶ್ನೆ ಇಲ್ರಿ, ಬದಲಾವಣೆ ಶತಸಿದ್ಧ. ನಾ ಹಂಗೂ ಹೇಳೋದಿಲ್ಲ. ಅದು ಏನಾದ್ರೂ ಸೂತ್ರ ಕಂಡು ಹಿಡಿಯಬೇಕು ಹೈಕಮಾಂಡ್. ವಿಜೇಂದ್ರ ಮೇಲೆ BJP ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಅವಮಾನಕಾರಿಯಾಗಿ ಲೋಕಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಸೋತಿದೆ. ಯಾವ ಲಿಂಗಾಯತರ ಪ್ರಾಬಲ್ಯ ಇರುವಂತಹ ಹೈದರಾಬಾದ್ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ವಿಜೇಂದ್ರ ನಾಯಕತ್ವ. ದಾವಣಗೆರೆ, ಕಲಬುರಗಿ, ಬೀದರು, ಅಲ್ಲಿಂದ ನಮ್ಮ ತುಮಕೂರಿನಲ್ಲಿ ವಿರೋಧ ಮಾಡಿದ್ರು, ಆದ್ರೆ ಪಾಪ ಬಂದರು ಸೋಮಣ್ಣವರು. ಚಾಮರಾಜನಗರದಿಂದ ಹಿಡಿದು ಪಕ್ಷ ವಿರೋಧಿ ಚಟುವಟಿಕೆ ಇವರು ಎಲ್ಲ ಚೀಲಗಳು ಮಾಡಿದ್ದಾರೆ. ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ. ಇಂಥ ಅಧ್ಯಕ್ಷನನ್ನು ನಾವು ಒಪ್ಕೋ ಪ್ರಶ್ನೆನೇ ಇಲ್ಲ.
ಎಲ್ಲರೂ ಒಪ್ಕೊಂಡ್ಬಿಡ್ತೀರಿ. ಅವು ಒಪ್ಪೋದ್ರ ಸಲುವಾಗಿ ನೀವು ಮೊದಲ ಹೆಜ್ಜೆ ಇಡ್ತಿದ್ರೆ ನೋ ಹೆಜ್ಜೆ, ಒಂದೇ ಒಂದು ಹೆಜ್ಜೆ ವಿಜೇಂದ್ರ ಹಟಾವ್, ಕರ್ನಾಟಕ ನಿಷ್ಠಾವಂತ ಬಿಜೆಪಿ ಬಚಾವ್. ಸರ್, ಈಗ ನೀವು ಹೇಳಿದ್ರಿ ವಿಜೇಂದ್ರಗೂ ನೋಟಿಸ್ ಕೊಡಬೇಕು ಅಂತ. ಕೊಡ್ಬೇಕು. ನಿಮಗೆ ಕೊಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಆ ವಿವರಣೆಯಲ್ಲಿ ನೀವು ಹೇಳಿದಿರಾ? ಹೇಳಿದ್ದೀನಿ. ಕೊಡಬೇಕು. ನಾವು ವಿಜೇಂದ್ರಗೂ ಕೊಡ್ಬೇಕಂತ ಹೇಳಿ. ನೀವು ಒಂದ್ ಸೈಡ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಯತ್ನಾಳ್ ಒಂದ್ ಬರೇ ತಪ್ಪು ಮಾಡ್ತಾರ ಅನ್ನೋಂಥ ಭ್ರಮೆಯಿಂದ ಹೊರಗೆ ಬರಬೇಕಂತ ಹೇಳಿ ನಾನು. ಇಲ್ಲಂದ್ರೆ ಏನಾಗ್ತದೆ, ಬರೀ ಯತ್ನಾಳ್ ತಪ್ಪು ಮಾಡ್ತಾ ಇದ್ದಾನೆ, ವಿಜೇಂದ್ರ ಬಹಳ ಸಾಚ ಅದನ್ನತ್ತೇನು ನೀವು ಇಲ್ಲಿ ದಿಲ್ಲಿಯಿಂದ ನಾನು ನೋಟಿಸ್ ಕೊಡೋದು 4-5 ನೋಟಿಸ್ ಕೊಡ್ತಾ ಇದ್ದೀರಿ. ನಾವು ಉತ್ತರ ಕೊಟ್ಕೋತ ಬಂದಿದ್ದೀನಿ. ಈ ಸಲನೂ ಬಹಳ ವಿವರವಾಗಿ ಎಲ್ಲ ಉತ್ತರ ಕೊಟ್ಟೀನಿ. ಇವ್ರೇನೇನು ಮಾಡ್ತಾ ಇದ್ದಾರೆ, ಯಾವ ರೀತಿ ಅಡ್ಜಸ್ಟ್ ಇದ್ದಾರೆ. ಮೊನ್ನೆ ಇದೇ ಹನಿ ಟ್ರ್ಯಾಪದ್ದು ವಿಧಾನಸಭೆಯಲ್ಲಿ ನಾನು ಪ್ರಸ್ತಾಪ ಮಾಡಿದಾಗ ಇದೇ ವಿಜೇಂದ್ರನೇ ಅಶೋಕ್ ಮೇಲೆ ಒತ್ತಡ ತಂದು ಇದನ್ನ ಬಹಳ ಚರ್ಚೆಗೆ ಅವಕಾಶ ಕೊಡಬೇಡ ತಂದವನೇ ವಿಜೇಂದ್ರ. ಇಂಥ ಒಂದು ದೊಡ್ಡ ಅಸ್ತ್ರ ನಮ್ಮ ಕೈಯಾಗ ಸಿಕ್ಕಾಗೂ ಸಹಿತ ಭಾರತೀಯ ಜನತಾ ಪಾರ್ಟಿ ಸಮರ್ಥವಾಗಿ ಅದನ್ನ ಉಪಯೋಗ ಮಾಡ್ಕೊಂಡಿದ್ರೆ ಅವತ್ತೇ ಅವ್ರು ಯಾವ ಆರೋಪಿ ಇದ್ದಲ್ಲ ಅವ್ರ ಹೆಸರನ್ನ ರಾಜಣ್ಣವರು ಬಹಿರಂಗಪಡಿಸ್ತಿದ್ರು. ಅವತ್ತೇ ಸರ್ಕಾರ ಬಿದ್ದು ಹೋಗ್ತಿತ್ತು. ಇವಾಗ ಸರ್ಕಾರ ಉಳಿಸುವಂತ ಎಲ್ಲ ಹಂತದಲ್ಲಿ ವಿಜೇಂದ್ರ ಸರ್ಕಾರ DK ಶಿವಕುಮಾರ್ ಜೊತೆಗೆ ಇದೆ. ಸರಿ ಹಿಂದಕ್ಕೆ ಸರಿ ದೂರ ನಿಂದ್ರಿ, ಎಲ್ಲರೂ ಬರುತ್ತೆ ದೂರ. ದೂರ ನಿಂದ್ರಿ, ಎಲ್ಲರೂ ಹಿಂಬರ್ರಿ ಹಿಂಬರ್ರಿ. ಹೆಂಗಿದ್ರಿ ಬಾಸ್? ನೋಡ್ರಿ, ಯತ್ನಾಳ್ ಉಚ್ಚಾಟನೆ ಕಳೆದ ಒಂದು ತಿಂಗಳ ಸುದ್ದಿ ನಡೆದಿರ್ತದು. ಇದು ನಮಗೆ ಮೊದಲೇ ಸುದ್ದಿತ್ತು. ಯಾಕಂದರೆ ಹೈಕಮಾಂಡ್ಗೆ ಉತ್ತರ ಕೊಟ್ಟಾಗ ನಾವು ಸ್ವಲ್ಪ ವಾಸನೆ ಬಡ್ದಿತ್ತು. ಅದು ಇರಲಿ, ಅದೇ ದೊಡ್ಡ ವಿಷಯ ಅಲ್ಲ. ನಮಗೀಗ ನಾನು ನಿನ್ನೆ ಹೇಳಿದ್ದೆ. ನಿನ್ನೆ ಇದ್ದಾಗ ನಂಗೆ ಬಹುಶಃ 1 TV ನಮ್ಮ ಗೋಕಾಕ ಕ್ಷೇತ್ರ ಸರ್ವೆ ಮಾಡಿನಂತ ನನ್ನ ಪತ್ರಿಕೆ ಕೇಳೋಕ್ಕೆ ಇಲ್ಲೇ ಬರ್ತು ಅಂದಾಗ ನಂಗೆ ಗೊತ್ತಾಯಿತು. ನಂಗೆ ಗೊತ್ತಾದ ತಕ್ಷಣ ಫಸ್ಟ್ ರಿಯಾಕ್ಷನ್ ಮಾಡೋದು ಬೇಡ. ಫಸ್ಟ್ ರಾಜ್ಯದ ಜನರ ಭಾವನೆ ತಿಳ್ಕೊಂಡು ಮಾತಾಡ್ಬೇಕಾದ್ರೆ ನಿನ್ನೆ ನಾನು ಯಾರಿಗೂ ಸಿಗಲಿಲ್ಲ. ನಾನು ನಿಜ ಹೇಳ್ಬೇಕಾದ್ರೆ ರಾಜ್ಯ ಜನತೆ ಬಗ್ಗೆ ಏನೇ ನೋಡಿ ನೀವು ತಿಳಿದಿರ್ಬೇಕು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು. ಇವತ್ತು ನಮ್ಮ ನಾಯಕರವರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನಂಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತೊಗೊಂಡು ಅದನ್ನು ನೋಡೋಣ. ಯಾಕೆ ತೊಗೊಂಡು ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ಯತ್ನಾಳ್ ನಾಳೆ ಬೆಂಗಳೂರು ಬರ್ತಾರೆ. ಇವತ್ತು ಅವರು ಚಿಂಚೋಳಿ ಫ್ಯಾಕ್ಟ್ರಿಯಲ್ಲಿ ಇದ್ದಾರೆ. ಅಲ್ಲಿಂದ ಇವತ್ತು ರಾತ್ರಿ ಬೆಂಗಳೂರು ತಲುಪೋದು. ನಾನು ರಾತ್ರಿ ಬೆಂಗಳೂರು ತಲುಪ್ತೀನಿ. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮ್ಮತಿ ಇವತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟ್ರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನು ಉಚ್ಚಾಟನೆ ಹಿಂದೆ ಪಡಿಬೇಕಂತಂದು ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯಾಕಂದರೆ ಪಕ್ಷದ ನಾವು ದೊಡ್ಡವರಲ್ಲ. ಪಕ್ಷ ಏನೋ ತಪ್ಪು ಗ್ರಹಿಕಿರ್ಬೋದು ಅಥವಾ ಏನೋ ನಮ್ಮ ಕಡೆ ನುಣ್ಣೆ ತರಬೇಕು, ಅದೆಲ್ಲ ಸರಿಪಡಿಸ್ಕೊಂಡು ನಾವು ಪಕ್ಷ ಮುಂದುವರಿಬೇಕಂತ ನಾವು ಯತ್ನಾಳ್ ಅವ್ರಿಗೆ ನಾವೆಲ್ಲ ಮನವಿ ಮಾಡ್ಕೋತೀವಿ. ಮತ್ತು ಹೈಕಮಾಂಡ್ಗೂ ಮನವಿ ಮಾಡ್ಕೋತು. ಮತ್ತು ಇದು ಆಗಬಾರ್ದಾಗಿತ್ತು. ನಮಗೂ ಒಂದು ಮನಸ್ಸಿಗೆ ನೋವಾಗಿದೆ. ಯಾಕಂದ್ರೆ ದೊಡ್ಡ ಸಮುದಾಯದ ನಾಯಕರಿರೋದ್ರಿಂದ ಪಕ್ಷಕ್ಕೆ ಉಪಯೋಗ ಮಾಡ್ಕೋಬೇಕಾಗಿತ್ತು. ಯಾಕೆ ಏನು ತಪ್ಪಾಗಿ ನಮ್ಮ ಕಡೆ ತಪ್ಪಾಗಿತ್ತು ಅಥವಾ ಏನಾಗಿತ್ತು ಸರಿ ಅದಕ್ಕೆ ನೋಡ್ಕೊಂಡು ಪಕ್ಷ ತಿಳಿ ಹೇಳಿ ಆದಷ್ಟು ಶೀಘ್ರದಲ್ಲಿ ಈ ಉಚ್ಚಾರ ಹಿಂದೆ ಪಡೆದ ನನಗೆ ಪೂರ್ಣ ಪ್ರಮಾಣ ವಿಶ್ವಾಸ ಇದೆ. ನೋಡಿ, ಭಾಳ ಪ್ರೀತಿ ಇದ್ದ ಮನುಷ್ಯ ಮೇಲೆ ಪ್ರತಿಮಾ ಇದ್ದಾರ ಮೇಲೆ ಆ್ಯಕ್ಷನ್ ತಗೋತಾರೆ. ಪ್ರೀತಿ ಇದ್ದ ಮೇಲೆ ಯಾರು ಬೇಡ ಹೊರಗಿಲ್ಲ ಅನ್ನೋರು ಕೇರ್ ಮಾಡೋದಿಲ್ಲ. ನಾನು ಬೇದ್ದನು ಅದೇನಿಲ್ಲ. ನೋಡಿ, ಇದು ಈಗ
ನಾವು ಹಿಂದಿಂದ ಹಂಗಾತು ಹಿಂಗೆ ಮಾಡೋದು ನಾವು ಹಿಂದೆ ಮಾತಾಡೋ ಪ್ರತಿಯೊಂದು ಶಬ್ದಕ್ಕೂ ಇವತ್ತು ನಾವು ಬದ್ದದನ್ನು ಆತು ಇವತ್ತು ಬೇಡ ಅದು ನಾವು ಇದೇ ಇಲ್ಲ ಹದಿನಾಳನ್ನು ನಾವು ಹೈಕಮಾಂಡ್ ಮನವಿ ಮಾಡ್ಕೊಂಡು ಈ ಉಚ್ಚಾಟನೆ ಹಿಂದೆ ಬಿಡಬೇಕು ಮನವಿ ಮಾಡೋಕೆ ಎಲ್ಲರೂ ಕೂಡ ಮನವಿ ಮಾಡ್ಬೇಕು. ನಿಯೋಗ ಇಲ್ಲ ನಾವು ನಿನ್ನೆ ಎಲ್ಲ ನಾವು ಕೆಲವೊಂದು ವಿಷಯನೇ ನಿನ್ನೆ ರಾತ್ರಿನೇ ಮಾತಾಡಿದ್ದೀನಿ. ಅದೇನಂತ ಅದೆಲ್ಲ ನಮಗೆ ಅತಿ ಶೀಘ್ರದಲ್ಲೇ ಇದು ಬಗೆಹರಿದು ಮತ್ತು ನಮ್ಮ ಪಕ್ಷ ಎಲ್ಲ ಗಟ್ಟಿಯಾಗಿ ಯಥಾಸ್ಥಿತಿ ಗಟ್ಟಿಯಾಗಿ ಇನ್ನೂ ಹೆಚ್ಚಿಗೆ ಹೋಗೋದಂತೂ ಅಂಥದ್ದು ಇದು ನಾವು ಪೂರ್ಣ ನಮ್ಮ ಟೀಮ್ಗೆ ನಮಗೆ ವಿಶ್ವಾಸ ಇದೆ, ನಮ್ಮ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ವಿಶ್ವಾಸ ಇದೆ. ಆದಷ್ಟು ಶೀಘ್ರದಲ್ಲಿ ಎಲ್ಲ ಇದು ಗೊಂದಲ ಬಗೆಹರಿತೈತೆ ಅಂತ ಇದೆ. ಇಲ್ಲ ನಮ್ಮನ್ನು ಏನಾಯ್ತು ಅಂತ ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ. ನಾವು ಚರ್ಚೆ ಮಾಡಬೇಕು, ಚರ್ಚೆ ಮಾಡ್ಕೊಂಡು ಸರಿಪಡಿಸ್ಬೇಕು. ನಾವು ಬಿ ಜೆ ಪಿಲಿ ಮುಂದುವರ ಯತ್ನಾಳ್ ಆಯ್ತು, ರಮೇಶ್ ಜಾರಕಿಹೊಳಿ ನಮ್ಮ ಟೀಮ್ ಆಯ್ತು. ಬಿ ಜೆ ಪಿ ಪ್ರಶ್ನೆ ಇಲ್ಲ. ನಾವು ಬಿ ಜೆ ಪಿಯಲ್ಲೇ ಇದ್ದು ಬಿ ಜೆ ಪಿನ 28ಕ್ಕೆ ಇಲೆಕ್ಷನ್ ಆಗೈತೋ ಅದಕ್ಕೆ ಮೊದಲಾಗೈತೋ. ಮತ್ತು ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ 120 ಸೀಟ್ ತರಲಿಕ್ಕೆ ಯಾವ್ದು ಬೇಕು ಆ ಥರ ನಾವು ದುಡಿತೇವೆ. ನಾವು ಏನೂ ಗೊಂದಲಿಲ್ಲ. ಇದೇನಂಥದ್ದು ಸಮಸ್ಯೆ ಇಲ್ಲ. ಏನೋ ಕೆಟ್ಟ ಗಳಿಗೆದು ಒಂದು ಯಾಕಂದ್ರೆ ಸೂರ್ಯ ಕ್ಷೇತ್ರ ಗ್ರಹಣ ಹಿಡಿತೈತೆ. ಗ್ರಹಣ 100% ಹೈಕಮಾಂಡ್ 100ಕ್ಕೆ ನಿನ್ನೆ ಮಾತಾಡಿದೆ ನಾ ರಿವೋಕ್ 100% ರಿವೋಕ್ ಆಕೈತೆ. ನನಗೆ ಪೂರ್ಣ ವಿಶ್ವಾಸ ಇದೆ. ಯಾರು ಕೈವಾಡ್ತಿರ್ಲಿ ಏನಿರಲಿ ಅದನ್ನ ದೊಡ್ಡ ವಿಷಯ ಅಲ್ಲ. ಅದು ಈಗ ಹೇಳುವುದಿಲ್ಲ. ಇವತ್ತು ಒಂದೇ ಬಹುಶಃ ಯತ್ನಾಳ್ ಸಂಬಂಧ ನಾವು ಪ್ರೆಸ್ ಕಮಿಟಿ ಕರ್ತಾನೆ. ಯಾಕಂದ್ರೆ ನೀವು ಒಂಟಿ ಆದರೂ ಎಲ್ಲ ಇಲ್ಲ. ನಾವೆಲ್ಲರೂ ಗಟ್ಟಿದ್ದು ಯತ್ನಾಳ್ ಬೆನ್ನಿಂದಿದ್ದೆ. ಯತ್ನಾಳ್ ಪರವಾಗಿ ನಾವೆಲ್ಲ ಮಾತು ಮನವಿ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದಲ್ಲಿ ಮುಂದುವರಿತೀವಿ. ನೀನು ಮಾತಾಡೋದು ನೋಡ್ರಿ ಮಾತಾಡಿದ್ದೀನಿ. ನಿನ್ನೆ ಮಾತಾಡಿದ್ದೀನಿ. ಅವರೇ ನಾನು ಫೋನ್ ಮಾಡಿದೆ. 3 ಕಿಲೋ ಮೆಸೇಜ್ ಹಾಕಿದ್ರು. ರಾತ್ರಿ 11 ಗಂಟೆಗೆ ಬತ್ತು ಫೋನು. ಪ್ರಮುಖ ನಾಯಕರು ಟಾಪ್ 10 ಇದ್ದರು. ಅವ್ರದ್ದೇ ಫೋನ್ ಬತ್ತು. ನಾವು ಮಾತಾಡಿದ್ವಿ. ಎಲ್ಲಿ ತಪ್ಪಿದೆ ನನಗೆ ಗೊತ್ತೈತೆ. ಮಾಧ್ಯಮದ ಹೇಳಕ್ಕೆ ಬರ್ತಾರೆ. ನಾಳೆ ನಮ್ಮ ಚರ್ಚೆ ಮಾಡ್ಕೊಂಡು ನಮ್ಮನ್ನು ತಪ್ಪಿರ್ತಾವೆ, ಮನುಷ್ಯನಿಗೂ ತಪ್ಪಿರ್ತಾವೆ. ಪಕ್ಷದಲ್ಲಿ ನಾವು ಹೈಕಮಾಂಡ್ ಮನವಿ ಮಾಡಿ ಯತ್ನಾಳ್ ಲೆಟ್ರ್ ಕೊಡಿಸ್ತೇವೆ. ನಾವು ಅವ್ರಿಗೆ ಅವರೆಲ್ಲ ಮನವಿ ಮಾಡ್ತೀವಿ. ನೀವು ಏನೂ ಮಾತಾಡಬೇಡಿ. ಈಗ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿ ಯಾಕಂದ್ರೆ ಪಕ್ಷಕ್ಕೆ ಬಗ್ಗೆ ಭಾಳ ನ್ಯಾಯವಾಗಿ ದುಡ್ತಾರೆ. ಅವರು ಸ್ವಾರ್ಥಲ್ದಾಗ ದುಡ್ತಾರೆ ಯತ್ನಾಳ್ ಅವರು. ಅವ್ರಿಗೆ ನೋವಾಗಿರ್ತದೆ. ಈ ನೋವಿನಲ್ಲಿ ಏನು ಮಾತಾಡ್ಬೇಕು. ಈಗ ನನಗೂ ಭೇಟಿಗಿಲ್ಲ. ಕುಮಾರ್ ಬಂಗಾರ ಮಾತಾಡೋದು ನಾ ಮಾತಾಡಿಲ್ಲ. ಕುಮಾರ್ ಬಂಗಾರ ಮಾತಾಡ್ತಾರೆ. ನಾಳೆ ಇವತ್ತು ರಾತ್ರಿ ಬರ್ತಾರೆ. ನೋವಾದಾಗ ಸಹಿತ ಪಕ್ಷದ ಇವತ್ತು ಏನು ಮಾತಾಡ್ಬಿಡಪ್ಪ. ನಾವು ಪಕ್ಷ ತಂದೆ ತಾಯಿ ಇದ್ದಂಗೆ ನಾವು ಪಕ್ಷದಲ್ಲಿ ಮುಂದುವರಿತೇವೆ. ಭಾರತೀಯ ಜನತಾ ಪಕ್ಷ ಕಟ್ತೇವೆ ನಾವು. ಈಗ ನಾನು ಸದ್ಯಕ್ಕೆ ದಯವಿಟ್ಟು ನಾನು ಬೆಳಗಾವಿದಾಗ ಪ್ರೆಸ್ ಮೀಟ್ ಆಗ್ಬಿಡ್ತೇನೆ. ನಿಮ್ಮ ಮೇಲೆ ವಿಶ್ವಾಸ ಮಾಡ್ತೇನೆ. ಬೆಂಗಳೂರು ಮಾಡೋದಿಲ್ಲ. ದಯವಿಟ್ಟು ಕಾಂಟ್ರವರ್ಸಿ ಮಾತಾಡಬೇಡಿ. ಇದೇ ಒಂದ ಮಾತು. ಪ್ರತಿಯೊಂದು ಹಿಂದಿನ ಎಲ್ಲ ಪ್ರತಿಯೊಂದು ಶಬ್ದನ ಬದ್ಧ ಅಂತ ತಿಳ್ಕೊಬೇಕು ನೀವು. ಅದೆಲ್ಲ ನೋಡಿ. ಏನೋ ಕೆಟ್ಟಗಳಿಗೆ ಏನೋ ಒಂದು ಎಷ್ಟೇ ದೊಡ್ಡ ಶಕ್ತಿ ಇದ್ರೂ ಸಹಿತ ಒಂದು ಸಣ್ಣ ವಿಷಯತೆ ನಮ್ಗೆ ಆಗೋದಿಲ್ಲ. ಅದೇನು ಇರ್ತದೆ. ನಮ್ಮ ಭಾರತೀಯ ಜನತಾ ಪಕ್ಷ ಸಮಯ ಬಂದಾಗ ಒಳ್ಳೆ ನಿರ್ಣಯ ತಗೊಂಡ್ರೆ ರಾಜ್ಯಕ್ಕೆ ಒಳ್ಳೆ ಸುದ್ದಿ ಕೊಡ್ತದೆ ನಂಗೆ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ದಯವಿಟ್ಟು ನಾವು ಬೆಳಗಾವಿ ಪತ್ರಿಕೆ ಮೇಲೆ ವಿಶ್ವಾಸ ಇದ್ದ ಕಾರಣ ಕರೆದಿದ್ದೇನೆ. ಕಾಂಟ್ರವರ್ಸಿ ಮಾಡಬೇಡಿ. ನಾವು ಪುನರ್ ಪರಿಶೀಲನೆ ಮಾಡಿ ಉಚ್ಚಾಟನೆ ರದ್ದುಪಡಿಸಿ ಮತ್ತು ಪಕ್ಷಕ್ಕೆ ಸೇವೆ ಸಲ್ಲಿಸಕ್ಕೆ ಮನವಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಇದರಲ್ಲಿ 100ಕ್ಕೆ ಮೆಸೇಜ್ ಇದ್ದು ದಯವಿಟ್ಟು ಇದ್ರೆ ಹೆಚ್ಚಿಕೊಂಡು ದಯವಿಟ್ಟು ನಾನು ಸೇರ್ತೀವಿ ಸರ್. ಎಲ್ಲರೂ ಸೇಮ್ ದಯವಿಟ್ಟು ಏನು ಬೇಡ. ಮತ್ತೆ ಇನ್ನು 10 ದಿವಸ ಬಿಟ್ಟು ಮಾತಾಡ್ತೇನೆ ನಾನು. ಎಲ್ಲರೂ ನಮ್ದೆಲ್ಲ ಟೀಮ್ ಮತ್ತೆ ನಾವು ಸೇರ್ತೀವಿ. ಅಲ್ಲೇ ಕುಮಾರ್ ಮಂಗಲ್ ಮನೆ ಸೇರ್ಬೋದು. ಮತ್ತು ಎಲ್ಲರೂ ಅಂತ ಬೇಡಪ್ಪ ಈ ಸದ್ಯ ಕುಮಾರ್ ಪದೇ ಬೇರೆ ಕೈಲೇ ಶಿಫ್ಟ್ ಆಗೋದು. ಯಾಕೆ ಟೈಮ್ ಮುಂಜಾನೆ 11 ನಂತರ. ಈ ಸಲ ನಮ್ಗೆ ಗೊತ್ತಿತ್ತು ಫಸ್ಟ್ ಟೈಮ್. ನಾವೆಲ್ಲ ಟೀಮ್ ಕಟ್ಟಿದ್ವಿ. ನಾವು ಒಳ್ಳೆ ಒಂದು ಪಕ್ಷದ ವೇದಿಕೆಯಲ್ಲಿ ಕೆಲಸ ಮಾಡಿದ್ವಿ. ಏನೋ ನಮ್ಮ ತಪ್ಪು ತಡೆಯಿದ್ರೆ ಸರಿ ಹೈಕಮಾಂಡ್ ಮನವರಿಕೆ ಮಾಡಿ ಸರಿಪಡಿಸ್ತು ನಾವು. ಅದೆಲ್ಲ ಬೇರೆ ನೋಡ್ರಿ. ಅದು ಏನೇ ಇರಲಿ ವಿರೋಧ ಬಣ್ಣನೂ ನಾವು ಇವ್ರ ಸ್ಟೇಟ್ನ ಮಾತಾಡ್ತಿಲ್ಲ. ರಾಷ್ಟ್ರೀಯ ಮಟ್ಟದ ಮಾತಾಡ್ತಾನೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮಾತಾಡಿದ್ದೀನಿ. ರಾಷ್ಟ್ರೀಯ ಮಟ್ಟದ ನಾಯಕರ ಮೇಲೆ ವಿಶ್ವಾಸ ಇದೆ. ಯತ್ನಾಳ್ ಅವರು ಪುನರ್ BJPಯಲ್ಲಿ ಗಟ್ಟಿಯಾಗಿರ್ತಾರೆ. ಪಕ್ಷ ಕಟ್ತು ನಾವು. ಅದು ವಿಜೇಂದ್ರ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ. ನಾ ಇದೇ ಫಸ್ಟ್ ಸ್ಟಾರ್ಟಿಂಗ್ ಅದನ್ನ
ಹಿಂದಿನ ಮಾತೆ ಪುತ್ರ ಶಬ್ದ ಬದ್ದದನ್ನ ಮುಂದೆ ಮಾತಾಡೋದು ದಯವಿಟ್ಟು. ಥ್ಯಾಂಕ್ ಯು ಸರ್. ಹೈಕಮಾಂಡ್ ರೆಸ್ಪಾನ್ಸ್ ಹೆಂಗೆ ಬಂದಿದೆ? ನೀವು ಮಾತಾಡಿದಿರಲ್ಲ, ರೆಸ್ಪಾನ್ಸ್ ಚೆನ್ನಾಗಿದೆ. ಅದು ಹೇಳ್ಬೇಕು, ಅದು ಹಂಗೆ ಹೇಳ್ತಾರೆ. ಟಿ ಮುಂದೆ ಹೇಳ್ತಾರೆ, ಟಿ ಮುಂದೆ ಹೇಳ್ತಾರೆ. ಇಲ್ಲ ನಾವು ಅದು ನೋಡ್ರಿ, ನಮಗೂ ಸ್ವಲ್ಪ ಸಂಶಯ ಇತ್ತು, ನಿರೀಕ್ಷೆ ಒಂದು ತಿಂಗಳಿಂದ ನಡೆದಿದೆ, ನಿರೀಕ್ಷೆ ಇತ್ತು. ಬಟ್ ಬಹುಶಃ ತಡೆ ಹಿಡಿಬೋದಿತ್ತು, ಏನೋ ದುರ್ದೈವ ಆಗಿದೆ. ಸರಿ, ಹಿಂತ ಕೂತಾರೆ ವಿರೋಧಿ ಬಣ್ಣ ಸಂಬಂಧ ಇಲ್ಲ. ವಿರೋಧಿ ಬಣ್ಣಗೂ ಅವ್ರಿಗೂ ಎಚ್ಚರಿಕೆ ಅಂಟಿದ್ದು. ಬರ್ಲಿಕ್ಕೆ ನೋಡ್ರಿ, ಈಗ ಪದೇ ಹೇಳ್ತಿಲ್ಲ. ದಯವಿಟ್ಟು ಬೆಳಗಾವಿ ಪತ್ರಕರ್ತ ಮಿತ್ರರೇ, ದಯವಿಟ್ಟು ಈಗ ಕಾಂಟ್ರೋಸ್ ಮಾಡಬೇಡಿ. ಯತ್ನಾಳ್ ಅವರು ಹೊಳ್ಳಿ BJP ಬರ್ತಾರೆ. ಥ್ಯಾಂಕ್ ಯು ಸರ್. ಭಾರತೀಯ ಜನತಾ ಪಾರ್ಟಿಯಿಂದ ಸನ್ಮಾನ್ಯ ಮಾಜಿ ಕೇಂದ್ರದ ಮಂತ್ರಿಗಳು, ಅಲ್ಲಿ ಶಾಸಕರು, ಒಂದು ಲಿಂಗಾಯತ ಪಂಚಮಶಾಲಿಯ ನಾಯಕರನ್ನು ಪಕ್ಷ ಉಚ್ಚಾಟನೆಯನ್ನು ಮಾಡಂತ ಕೆಲಸ ನಿರ್ಧಾರವನ್ನು ರಾಷ್ಟ್ರೀಯ ನಾಯಕರು ತಗೊಂಡಿದ್ದಾರೆ. ಹಂಗಾಗಿ ಇವತ್ತು ಬಹುಶಃ ಪಂಚಮಶಾಲಿ ಮತ್ತು ಲಿಂಗಾಯತ ಸಮುದಾಯ ಹತ್ತತ್ರ ಒಂದು 24%, 25% ಜನಸಂಖ್ಯೆ ಇರುವಂತ ಒಬ್ಬ ದೊಡ್ಡ ಸಮುದಾಯ. ಈ ಪಂಚಮಶಾಲಿ ಲಿಂಗಾಯತ ಸಮುದಾಯ ಇವತ್ತು ಇತಿಹಾಸವನ್ನು ನಾವು ತೆಗೆದು ನೋಡಿದ್ರೆ 1970ರಿಂದ 1970ರಿಂದ ಹತ್ತತ್ರ 1989 ತನಕ ಕೂಡ ಅವತ್ತು ನಿಜಲಿಂಗಪ್ಪರು ಮುಖ್ಯಮಂತ್ರಿ ಆಗಿದ್ರು. ಅಲ್ಲಿ ತನಕ ಕೂಡ ಲಿಂಗಾಯತ ಸಮುದಾಯ, ಪಂಚಮಶಾಲಿ ಲಿಂಗಾಯತ ಸಮುದಾಯ ಕಾಂಗ್ರೆಸ್ ಅಲ್ಲೇ ವಿಶ್ವಾಸದಿಂದ ಅವರೆಲ್ಲರೂ ಕೂಡ ಇದ್ರು. ಅವತ್ತು ವೀರೇಂದ್ರ ಪಾಟೀಲ್ ಅವ್ರನ್ನ ಅವ್ರು ಬೇರೆ ಬೇರೆ ಕಾರಣಗಳಿಂದ ಅವರು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ ನಂತರ ಅವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹತ್ತತ್ರ 177 ಸ್ಥಾನ, 177 ಮಂದಿ ಶಾಸಕರು ಕರ್ನಾಟಕದಿಂದ ಗೆಳೀತಾರ. 177 ಮಂದಿ ಶಾಸಕರಂದ್ರೆ ನೀವು ಅರ್ಥ ಮಾಡ್ಕೊ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿತಾರ. ಅವತ್ತು ಬೇರೆ ಬೇರೆ ಕಾರಣಗಳು, ರಾಜಕೀಯ ಒಂದು ಚದುರಂಗದಲ್ಲಿ ಅವತ್ತು ಪುನಃ ವೀರೇಂದ್ರ ಪಾಟೀಲ್ ಅವ್ರನ್ನ ಕೆಳಗಿಳಿಸಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರು, ಅವತ್ತು ಕಾಂಗ್ರೆಸ್ಸಿನ ನಾಯಕರು ತೀರ್ಮಾನ ತಗೊಂಡಿದ್ದ ನಿರ್ಧಾರಕ್ಕೆ ಪುನಃ ಆ ಸಮುದಾಯ ಅನ್ನಂಥದ್ದು ಪುನಃ ಅವತ್ತಿನ ಜನತಾದಳ ಕಡೆ ಬಹಳಷ್ಟು ಆ ಸಮುದಾಯ ವಾಲುತ್ತೆ. ಪುನಃ ವಾಲಿದಂತ ಸಂದರ್ಭದಲ್ಲಿ 1994ರಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು, ನಮ್ಮ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರು, ಅನಂತಕುಮಾರ್ ಅವರು ಬಹಳಷ್ಟು ಪರಿಶ್ರಮವನ್ನು ಪಟ್ಟು ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 2 ಮಂದಿ ಶಾಸಕರಿದ್ರು. ಅದರ 130-135 ಸ್ಥಾನಗಳು ಬರಂತ ವ್ಯವಸ್ಥೆಯಲ್ಲಿ ಪುನಃ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಎಲ್ಲ ಸಮುದಾಯಗಳೆಲ್ಲರೂ ಕೂಡ ಬಿಜೆಪಿ ಜೊತೆಯಲ್ಲಿ ಒಂದು ಸಂಬಂಧಗಳು ಅನ್ನೋದಕ್ಕಿಂತ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ಬಿಜೆಪಿ ಜೊತೆಯಲ್ಲಿ ಬಂದ್ರು. ಬಂದ ಮೇಲೆ ಇವತ್ತು ಎಲ್ಲೋ ಒಂದು ಕಡೆ ಪಂಚಮಶಾಲಿಯ ಒಬ್ಬ ಪ್ರಬಲವಾದಂತ ರಾಜಕಾರಣಿಯಾದಂತ ಸನ್ಮಾನ್ಯ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರನ್ನ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಕ್ಷ ಮೋದಿ ಅವರಿಗೆ ತಿಳಿಸ್ರಿ ಸತೀಶನ ಒಂದಾಳರ್ಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ
ಬಹಳ ದಿವಸದಿಂದ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಗೊಂದಲದ ವಾತಾವರಣ. ಏನಪ್ಪ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಆಗಿ ಭಾರತೀಯ ಜನತಾ ಪಕ್ಷಪ್ಪ ಅಂತಂದ್ರೆ ಜನರಿಗೆ ನೋಡಕ್ಕೆ ಬೇಸರ ಆಗಿಬಿಟ್ಟಂಗಾಗಿತ್ತು. ನಮಗೂ ಮುಜುಗರ, ಯಾಕಂದ್ರೆ ಪ್ರಾಮಾಣಿಕ BJP ಕಾರ್ಯಕರ್ತರಿಗೆ ಭಯಂಕರ ನೋವಾಗಿತ್ತು. ಯಾಕಂದ್ರೆ ಎಷ್ಟೊಂದು ಜನ ತಮ್ಮ ಜೀವವನ್ನೇ ಕಳ್ಕೊಂಡು ಪಕ್ಷ ಕಟ್ಟ್ಯಾರ, ಎಷ್ಟೊಂದು ಜನ ತಮ್ಮ ಕೇಸ್ ಹಾಕ್ಕೊಂಡು ಏನೇನೋ ಮಾಡ್ಯಾರ. ಆ ಪಕ್ಷಕ್ಕೆ ಇಲ್ಲಿ ನಮ್ಮ ಪಕ್ಷ ಒಳಗೆ ವಿರೋಧ ಇದಪ್ಪ ಅನ್ನಂಗೆ ಇದು ಭಾಳ ಮೊದಲೇ ತೊಗೋಬೇಕಾಗಿತ್ತು ಈ ಒಂದು ಸ್ಟೆಪ್. ಅದರ ಭಾಳ ತಡವಾಗಿ ತೊಗೊಂಡ್ರು ಕೂಡ ಒಂದು ಒಳ್ಳೆಯ ಸಂದೇಶ ರವಾನಿಸ್ಯಾರ. ಯಾಕಂದ್ರೆ ಇದು ನಮ್ಮ ಭಾರತೀಯ ಜನತಾ ಪಕ್ಷ ಶಿಸ್ತಿನ ಪಕ್ಷ. ಇದಕ್ಕೆ ಯಾವುದೇ ಯಾರೇ ಹಿಂಗೆ ಅವಹೇಳನಕಾರಿ ಮಾಡಿದ್ರು, ಏನಾರ ಅಪಮಾನ ಮಾಡಿದ್ರು ಕೂಡ ಅದನ್ನು ಕ್ರಮ ಕೈಗೊಳ್ತದ ತಂದು ಇವತ್ತು ಒಂದು ಗೊತ್ತಾಯ್ತು. ಇವತ್ತೊಂದು ಸಂದೇಶ ಕೊಟ್ಟರು ಎಲ್ಲ ರಾಜ್ಯದ ಮತ್ತು ರಾಷ್ಟ್ರೀಯ ಎಲ್ಲ ನಾಯಕರಿಗೆ. ಇವತ್ತು ನರೇಂದ್ರ ಮೋದಿಜಿ ಇರ್ಬೋದು, ಅಮಿತ್ ಶಾ ಇರ್ಬೋದು, JP ನಡ್ಡಾ ಇರ್ಬೋದು, ಇವತ್ತು ನಮ್ಮ ರಾಜ್ಯದ BY ವಿಜೇಂದ್ರಣ್ಣ ಇರ್ಬೋದು, ಯಡಿಯೂರಪ್ಪನವ್ರು ಇರ್ಬೋದು, ಅನೇಕ ಎಲ್ಲ ಪಕ್ಷದ ಹಿರಿಯರು ಕೂಡಿ ಒಂದು ಒಳ್ಳೆಯ ವಿಚಾರ ಮಾಡ್ಯಾರ. ಯಾಕಂದ್ರೆ ಇಲ್ಲಿ ಏನಾಗಿಬಿಟ್ಟಿತ್ತು ಬಿಜಾಪುರನಾಗ ಅಂದ್ರೆ ಎಲ್ಲ ಹೊಂದಾಣಿಕೆ ರಾಜಕಾರಣ. ಈ ಯಾರೇ ಹೇಳಕ್ಕೆ ಹೋದ್ರಪ್ಪ ಅಂತಂದ್ರೆ ಉಲ್ಟಾ ಅವ್ರ ಮೇಲೆ ಬ್ಲೇಮ್ ಮಾಡುವಂಥ ಒಂದು ಪರಿಸ್ಥಿತಿ. ಇವರು ಯಾವ ಪಕ್ಷಕ್ಕೆ ಹೋಗಿ ಬಂದರು ಏನು ಸುದ್ದಿ, ಮತ್ತು ಹೊಳ್ಳೆ ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಮತ್ತು ಹೊಳ್ಳೆ ಇಲ್ಲೇ ಒಂದು ಗೊಂದಲ ಸೃಷ್ಟಿ ಮಾಡುವಂಥದ್ದು. ಇವತ್ತು ನೋಡ್ರಿ, ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ಒಂದು ಮೂಢ ಹಗರಣ ಬಂದಿತ್ತು. ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಬಿಟ್ಟು ಅದನ್ನು ಉಲ್ಟಾ ಅದನ್ನು ವಕಫತ್ ಅನ್ನೋ ಒಂದು ಏನೋ ಒಂದು ಏನು ಕಾಂಗ್ರೆಸ್ದವ್ರು ಏನು ಬಿಸ್ಕಿಟ್ ಹಾಕಿದ್ರು ಅದರ ಪ್ರಕಾರ ಇಲ್ಲಿ ಚಾಲು ಆಗಿಬಿಡುತ್ತೆ. ಯಾಕಂದ್ರೆ ಇಲ್ಲಿಕ್ಕಿಂತ ಹೆಚ್ಚಿಗೆ ಆಸ್ತಿ ವಕಫದು ಬೀದರ್ ಒಳಗದಾವ. ಇಲ್ಲೇ ಬಂದು ಜಮೀರ್ ಅಹಮದ್ ಖಾನ್ ಇದೊಂದು ಸುಪಾರಿ ಕೊಟ್ಟರು, ಭಾರತೀಯ ಜನತಾ ಪಕ್ಷ ಮುಗಿಸಿಬಿಡಬೇಕು ಅನ್ನುವಂಥದ್ದು ಒಂದು ಕಾಂಗ್ರೆಸ್ ನಾಯಕರ ಏನು ಷಡ್ಯಂತ್ರ ಇತ್ತು ಅದನ್ನು ಇವತ್ತು ಈ ಪೂರ್ಣ ದಂಡಿಗೆ ಹಚ್ಚಿದ್ರು. ಇವತ್ತು ಪ್ರಾಮಾಣಿಕ ಕಾರ್ಯಕರ್ತರಿಗೆ ಒಂದು ಜಯ ಸಿಕ್ಕಂಗಾಗಿದೆ. ಅದಕ್ಕೆ ಬರುವಂಥ ದಿವಸಗಳಲ್ಲಿ ಇವತ್ತು ನೋಡ್ರಿ, ಅವನಿಗೆ ನಮ್ಮ ಈ ನಗರ ಶಾಸಕನಿಗೆ ಹೆಲಿಕಾಪ್ಟರ್ ಕೊಟ್ಟರು. ಕ್ಷೇತ್ರ ಒಳಗೆ 60 ಕಡೆ ನೀವು ಸ್ಟಾರ್ ಪ್ರಚಾರ ಕಟ್ ಮಾಡಿದ್ರು. ಆ ಒಬ್ಬನೇ 60 ಮಂದಿ ಒಳಗೆ ಒಬ್ಬರೇ ಬಂದರು ಇವರು. ಮತ್ತು ಯಾರಿಗೂ ತರುವಂಥ ಶಕ್ತಿ ಇಲ್ಲ. ಆದರೆ ಸಾಕಷ್ಟು ಭಾರತೀಯ ಜನತಾ ಪಕ್ಷದ ಇದೇ ಜಿಲ್ಲೆ ಒಳಗೆ ಎಷ್ಟೊಂದು ಶಾಸಕರಿಗೆ ಬೀಳಿಸುವಂಥ ಕೆಲಸ ಇವ್ರು ಮಾಡ್ಯಾರ. ಯಾಕಂದ್ರೆ ಇವ್ರಿಗೆ ತರುವ ಶಕ್ತಿ ಅಂತೂ ಇಲ್ಲ, ಬೀಳಿಸೋ ಶಕ್ತಿ ಮಾತ್ರ ಕೊಟ್ಟಾನ ದೇವ್ರ. ಏನಾರ ಮಾಡಿ ಒಟ್ಟು ಏನಾರ ಬೀಳಿಸ್ಬೇಕು, ಅವ್ರಿಗೆ ಮಾಡಬೇಕು. ಸ್ವಾಗತ ಮಾಡ್ತೀರಿ? ಉಚ್ಚಾಟನೆಗೆ ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೀವಿ. ಭಾರತೀಯ ಜನತಾ ಪಕ್ಷದ ಏನು ಇದಕ್ಕೆ ಬಲಿದಾನ ನೀಡಿದಂಥ ಆತ್ಮಗಳಿಗೂ ಶಾಂತಿ ಸಿಕ್ತಿ. ಇವತ್ತೇನು ಶಾಂತಿ ಸಿಕ್ಕಂಗಾಗ್ಯದ ಒಟ್ಟಾರೆ. ಉಮೇಶ್ ಒಂದಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ. ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗ್ಬೇಕು. ಕಾಂಗ್ರೆಸ್ಸಿನ ಏನು ಹೋರಾಟ ಅಭಿವೃದ್ಧಿ ಕುಂಠಿತ ಆಗಿದೆ, ಮತ್ತೆ ಮುಸ್ಲಿಮರಿಗೆ ಮೀಸಲಾತಿಯನ್ನ ಕಾಂಟ್ರಾಕ್ಟ್ ಅಲ್ಲಿ ಕೊಟ್ಟು ಹಿಂದೂ ಕಾಂಟ್ರಾಕ್ಟರ್ಗಳಿಗೆ ಏನೋ ಒಂದು ರೀತಿ ಅವಮಾನ ಮಾಡಿದ್ದಾರೆ. ಇದರೆಲ್ಲರ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಈ ಸರಿ ವಿಧಾನಸಭೆಯಲ್ಲಂತೂ ಕೂಡ ವಿರೋಧ ಪಕ್ಷನೇ ಬಹಳ ಹೆಚ್ಚಿನ ಒಂದು ಹೋರಾಟವನ್ನು ಮಾಡಬೇಕಾದ್ರೆ ಆಡಳಿತ ಪಕ್ಷವನ್ನು ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡಿದೆ. ಅದಾದ್ಮೇಲೆ ಇವತ್ತು ನಿನ್ನೆ ಯತ್ನಾಳ್ ಅವರ 6 ವರ್ಷದ ಕಾಲ ಉಚ್ಚಾಟನೆ ಮಾಡಿರುವಂಥ ಸುದ್ದಿನೂ ಕೂಡ ನನಗೆ. ಸೊ ಎಲ್ಲ ಒಟ್ಟಿಗೆ ಹೋಗಿದ್ರೆ ಚೆನ್ನಾಗಿತ್ತು. ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗ್ತದೆ. ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೇದಲ್ಲ. ನಾವೆಲ್ಲರೂ ಪಕ್ಷದ ಶಿಸ್ತಿನ ಸಿಪಾಯಿಗಳ ರೀತಿ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೋ ಆ ಪ್ರಕಾರ ನಾವು ನೋಡಬೇಕು. ಅದನ್ನ ನಾನು ಮಾಧ್ಯಮದ ಮುಂದೆ ಹೇಳಕ್ಕಾಗಲ್ಲ. ನಿನ್ನೆನೆ ನಾನು ಕೆಲವ್ರ ಜೊತೆ ಎಲ್ಲ ಮಾತಾಡಿದ್ದೇನೆ. ನೋಡೋಣ, ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಗ್ತೀವಿ. ನಾವೆಲ್ಲ ಪಕ್ಷ ನಮಗೆ ತಾಯಿ ಇದ್ದಂತೆ. ಕೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀವಿ. ಈಗಾಗಲೇ ಅವ್ರದ್ದು ಮೊನ್ನೆನೂ ಕೂಡ ಹನಿ ಟ್ರ್ಯಾಪ್ ವಿಚಾರವಾಗಿ ಅದೇ ನಾವು ನಮ್ಮ ಸಬ್ಜೆಕ್ಟ್ ಅಲ್ಲ, ನಾವು ಈ 4% ಮೀಸಲಾತಿ ಏನಿದೆ ಅದ್ರ ವಿರುದ್ಧ ಹೋರಾಟ ಮಾಡಕ್ಕೆ ಪ್ಲಾಕಾರ್ಡ್ಸ್ ಅನ್ನ ರೆಡಿ ಮಾಡ್ಕೊಂಡು 2 ದಿನದ ಮುಂಚೆನೆ ತಯಾರಾಗಿದ್ದೀವಿ ನಾವು. ಏಕಾಏಕಿ ರಾಜಣ್ಣ ಅವರು ನನ್ನ ಮೇಲೆ ಈ ತರ ಹನಿ ಟ್ರ್ಯಾಪ್ ಆಗಿದೆ ಅಂತ ಸ್ವಯಂ ಪ್ರೇರಿತ ಹೇಳಿಕೆಯನ್ನ ಮಾಡಿದ್ರಿಂದ
ನಾವು ಅದನ್ನು ಕೂಡ ಹೋರಾಟ ಮಾಡಿದ್ವಿ. ಈಗ ಅದು ಕಾಂಗ್ರೆಸ್ ಅಲ್ಲಿ ದೊಡ್ಡ ಬಿರುಗಾಳಿಯನ್ನ ಬೀಸ್ತಾ ಇದೆ. ನಮಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರೇ ಇದರ ಸೂತ್ರಧಾರ. ಇಲ್ಲಾಂದ್ರೆ ಒಂದು ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಗಿತ್ತು, ಮುಖ್ಯಮಂತ್ರಿಗಳು ಕೊಡಬೇಕಾಗಿತ್ತು. ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದ್ರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡ ಇದೆ. ಈಗ ಅದು ಡೈಲಿ ಮತನೂ ಹತ್ತಿದೆ. ಜಾರಕಿಹೊಳಿ ಈಗಾಗಲೇ ನಿನ್ನೆ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿದ್ದಾರೆ, ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ, ಕಾಂಗ್ರೆಸ್ಸಿನ ಯಾವ ನಾಯಕರು ಭೇಟಿ ಮಾಡ್ತಾರೆ ಅವರಲ್ಲಂತೂ ದೊಡ್ಡ ಗುಂಪುಗಾರಿಕೆ ಆಗ್ತಾ ಇದೆ. DK ವರ್ಸಸ್ ಸಿದ್ದರಾಮಯ್ಯ ಅನ್ನೋ ಗುಂಪುಗಾರಿಕೆಯಲ್ಲಿ ಕರ್ನಾಟಕದಲ್ಲಿ ಒಂದು ರೀತಿ ಆಡಳಿತ ಇದೆ. ಈ ಗುಂಪು ಗೊತ್ತಿಲ್ಲ, ನಾವು ಸದ್ಯಕ್ಕೆ ನಾಯಕ ಅಷ್ಟೇ. ಕೇಂದ್ರದ ನಾಯಕರು ನಾನು ಹೋಗ್ಬೇಕಾಯ್ತು ಡೆಲ್ಲಿಗೆ, ಹೋಗಕ್ಕಾಗಲಿಲ್ಲ. ನೋಡೋಣ, ಪ್ರಯತ್ನ ಮಾಡ್ತೀನಿ. ನೋಡಿದ್ದೀನಿ, ಮೃತ್ಯುಂಜಯ ಸ್ವಾಮೀಜಿ ಅವರು ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಹದಿನಾಳು ಕೂಡ ಈ ಪಂಚಮಶಾಲಿ ಸಮುದಾಯಕ್ಕೆ ಮೀಟಿಂಗ್ ಕರೆದಿದ್ದಾರೆ. ಗೊತ್ತಿಲ್ಲ ಏನ್ ತೀರ್ಮಾನ ತಗೊಂಡ್ರು ಗೊತ್ತಿಲ್ಲ. ನೋಡೋಣ, ಕಾದ್ ನೋಡೋಣ ಏನ್ ತೀರ್ಮಾನ ತಗೊಂಡ್ರು. ಅಲ್ಲ 5 ಗಂಟೆಗೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ವಿಜಯಪುರ ನಗರದ ಗಾಂಧಿ ಚೌಕಿನಲ್ಲಿ ಇವತ್ತು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ನಮ್ಮ ಸಮಾಜದ ಪರವಾಗಿ, ಯಾಕಂದರೆ ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸಲು ಅವರು ಮಂತ್ರಿ ಪದವಿ ಬೇಡ, ಇನ್ನೊಂದು ಬೇಡ, ಎಲ್ಲ ಬೇಡ ಅಂತೇಳಿ ಹೋರಾಟದಲ್ಲಿ ಭಾಗಿಯಾಗಿ ನಮಗೆ 2A ಮೀಸಲಾತಿ ಹಾಗೂ ಎಲ್ಲ ಅಖಿಲ ಲಿಂಗಾಯತ ಸಮಾಜಕ್ಕೂ ಕೂಡ ಅವರು ನ್ಯಾಯ ಒದಗಿಸಲಿಕ್ಕೆ ಹೋರಾಟ ಮಾಡಿರ್ತಕ್ಕಂಥ ಯತ್ನಾಳಗೌಡರಿಗೆ ಇವತ್ತು ಭಾರತೀಯ ಜನತಾ ಪಕ್ಷದಿಂದ ಹೊರಗೆ ಹಾಕ್ಯಾರಂದ್ರೆ ನಾವು ಕೂಡ ಅವ್ರ ಬೆನ್ನಿಗೆ ಅದೇವಿ ನಮ್ಮ ಸಮಾಜ ಖಂಡಿತವಾಗಿ 100% ಅವ್ರ ಬೆನ್ನಿಗಿದೆ ಅಂತೇಳಿ ಇವತ್ತು ನಾವು ತೋರಿಸ್ಕೊಡ್ತೇವೆ. ತೀರ್ಮಾನವನ್ನು ಸ್ವಾಗತ ಮಾಡ್ತೇನೆ. ಯಾಕಂದ್ರೆ ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ನಮ್ಮ ಪಕ್ಷಕ್ಕೆ ನಮ್ಮದೇ ಆದಂಥ ಒಂದು ಸಿದ್ಧಾಂತ ಇದೆ, ಒಂದು ಪಕ್ಷದಲ್ಲಿ ಶಿಸ್ತಿದೆ. ಶಿಸ್ತನ್ನು ಯಾರೇ ಮೀರಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸಂದೇಶವನ್ನು, ಪಕ್ಷದ ಶಿಸ್ತನ್ನು ಮೀರಿ ಮಾತನಾಡ್ತಕ್ಕಂಥವ್ರು ಯಾರೇ ಆಗಿರಲಿ ಅವರಿಗೆ ಒಂದು ಇದು ಎಚ್ಚರಿಕೆ ಸಂದೇಶ, ಮತ್ತು ಇದನ್ನು ನಾನು ಸ್ವಾಗತ ಮಾಡ್ತೀನಿ. ಸನ್ಮಾನ್ಯ ಯಡಿಯೂರಪ್ಪನವರು 40-50 ವರ್ಷ ಇಡೀ ಜೀವನಾನ ಅವರು ಅಲ್ಲಿ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ. ಅವ್ರ ಬಗ್ಗೆ ಹಗುರವಾಗಿ ಮಾತಾಡೋದು ಸಹಿಸ್ಕೊಳ್ಳೋಕ್ಕಾಗತ್ತಾ? ನೀವು ಹೇಳಿ, ಮಾಧ್ಯಮದ ಸ್ನೇಹಿತರು ಹೇಳಿ. ಪ್ರತಿನಿತ್ಯ ಬೆಳಗ್ಗೆ ಎದುರು ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಿದ್ದು ಭಾಳ ಜನಕ್ಕೆ ನೋವಿದೆ, ನನಗೂ ನೋವಿದೆ, ಭಾಳ ಜನಕ್ಕೆ ನೋವಿದೆ. ಅದು ಲಕ್ಷಾಂತರ ಜನ ಕಾರ್ಯಕರ್ತರು ನೋವಿದೆ. ಅನೇಕ ಸಾರಿ ಏನಾಗ್ತಿತ್ತು, ಯಾಕಪ್ಪ ನಮ್ಮ ಹೈಕಮಾಂಡ್ ಏನೂ ತೀರ್ಮಾನ ತಗೊಳ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ಮಾಧ್ಯಮಗಳಲ್ಲಿ ನೀವೇ ಚರ್ಚೆ ಮಾಡಿದ್ದೀರಿ. ಅನಿವಾರ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ಕ್ರಮನ ವಿನ ಇದು ಯಾರೋ ಬಸನಗೌಡ್ರನ್ನ ಹೊರಗಾಕಬೇಕು, ಅದರಿಂದ ಏನೋ ಸಾಧಿಸಬೇಕು ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದಲ್ಲ. ಬಸನಗೌಡರು ಪಕ್ಷ ಎಲ್ಲ ರೀತಿಯಾದಂಥ ಅಧಿಕಾರವನ್ನು ಕೊಟ್ಟಿದೆ, ಅವಕಾಶಗಳನ್ನು ಕೊಟ್ಟಿದ್ದೆ. ಅದಕ್ಕೆ ಯಡಿಯೂರಪ್ಪನವರು ಕಾರಣ. ನನಗೆ ಗೊತ್ತಿದೆ, 2018ರಲ್ಲಿ ನಾನು ಕಾಂಗ್ರೆಸ್ನಲ್ಲಿದ್ದು BJPಗೆ ಬಂದಂಥ ಸಂದರ್ಭದಲ್ಲಿ ನಾನು ಪಕ್ಷ ಸೇರಿದ್ದು 1 ವಾರದಲ್ಲಿ ಬಸನಗೌಡರು ಸೇರಿದರು. ಅವಾಗ ಸನ್ಮಾನ್ಯ ಯಡಿಯೂರಪ್ಪನವರು ಹಿರಿಯರು ನಮ್ಮ ಹತ್ರ ಹೇಳಿದಾಗೇನು, ಇಲ್ಲಪ್ಪ ಬಸನಗೌಡರು ಪಕ್ಷಕ್ಕೆ ತಗೊಳ್ತೇವೆ, ಅವ್ರದ್ದೇ ಆದ ಶಕ್ತಿ ಇದೆ, ನೀವೆಲ್ಲರೂ ಜೊತೆಗೆ ಕೆಲಸ ಮಾಡಬೇಕು. ಖಂಡಿತ ಕೆಲಸ ಮಾಡಿದ್ದೀವಿ, ಎಲ್ಲರೂ ಜೊತೆಯಲ್ಲಿ ಕೆಲಸ ಮಾಡಿ ಪಕ್ಷವನ್ನು ಅವತ್ತು 5 ಸೀಟ್ ಗೆಲ್ಲಿಸ್ತಕ್ಕಂಥ ಕೆಲಸ ಆಗಿತ್ತು ತಾನೆ. ಈಗಲೂ ಕೂಡ ಅವಕಾಶ ಇತ್ತು ಅವ್ರಿಗೆ. ಈಗ ಈ ಜಿಲ್ಲೆಯಲ್ಲಿ ಅವರೇ ಹಿರಿಯರಿದ್ದರು, ಅವ್ರಿಗೆ ಎಲ್ಲ ಅವಕಾಶಗಳಿದ್ದು ಹೆಚ್ಚು. ಬಟ್ ಸ್ವಲ್ಪ ಅವರು ಎಲ್ಲೋ ಒಂದು ಕಡೆ ಅವ್ರ ಮಾತು ಇವತ್ತು ಅವರಿಗೆ ಈ ಒಂದು ಉಚ್ಚಾಟನೆ ಕಾರಣ ಆಯ್ತೇನೋ ಅಂತ ನನ್ನ ಭಾವನೆ. ಪಕ್ಷ ಕಾರ್ಯಕರ್ತರ ಪಕ್ಷ. ಇಲ್ಲಿ
ನನ್ನಂಥವ್ರು ಯತ್ನಾಳಂಥವ್ರು 100 ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಪಕ್ಷ ನಿಂತಿಲ್ಲ. ನಮ್ಮ ಪಕ್ಷದ ಸಿದ್ಧಾಂತ ಹಿಂದುತ್ವ. ಅದೇ ಹೋಗ್ತಾ ಇದೆ ಏನಂತ ಸರ್, ಒಬ್ಬರಾದ ನಂತರ ಒಬ್ಬರ ಪ್ರತಾಪ್ ಸಿಂಹ ವಿರುದ್ಧ ಕ್ರಮಗಳು. ಅದೇ ಪಕ್ಷದ ಸಿದ್ಧಾಂತನೇ ಹಿಂದುತ್ವ ಅಂದಮೇಲೆ ಪಕ್ಷ ಹೋದ್ರೆ ಅದು ಸಿದ್ಧಾಂತ ಹೋಗುತ್ತೆ. ಪಕ್ಷ ಇದೆ ರೀ, ಒಬ್ಬ ವ್ಯಕ್ತಿ ಹೋದ ತಕ್ಷಣ ಸಿದ್ಧಾಂತ ಹೋಗ್ಬಿಡ್ತದ. ಲಕ್ಷಾಂತರ ಜನ ಕಾರ್ಯಕರ್ತರು ಏನಿದ್ದಾರೆ ಅವರು ಹಿಂದುತ್ವದ ಸಿದ್ಧಾಂತದ ಆಧಾರದ ಮೇಲೆ ನಮ್ಮ ಜೊತೆಗಿರೋದು. ಮಾಧ್ಯಮದವ್ರು ಅನಲೈಸಿಸ್ ಮಾಡ್ತಾ ಇದ್ದೀರಿ, ವಿಶೇಷವಾಗಿ ನಿಮ್ಮ ಅನಲೈಸಿಸ್ಗಳು ಬರ್ತಾ ಇದ್ದಾವೆ. ನಾವು ಅದನ್ನು ನೋಡಿದಾಗ ನಿಮ್ಮನ್ನು ನೋಡಿದಾಗ ಇದೇನಪ್ಪ ಹಿಂಗ ಅಂತ ನೋಡ್ತಾ ಇರ್ತೀವಿ. ಗ್ರೌಂಡಲ್ಲಿ ಆ ರೀತಿ ಏನೂ ಇಲ್ಲ. ಗ್ರೌಂಡಲ್ಲಿ ಪಕ್ಷ ಗಟ್ಟಿಯಾಗಿದೆ, ಇನ್ನಷ್ಟು ಗಟ್ಟಿ ಆಗ್ತದೆ. ಒಂದೇ ಒಂದು ಅವ್ರು ಕೂಲವಾಗಿ ಶಾಂತವಾಗಿದ್ದರೆ ಅವ್ರ ಜೀವನದಲ್ಲಿ ಅವ್ರಿಗಿನ್ನೂ ಒಳ್ಳೆ ಅವಕಾಶಗಳು ಸಿಗ್ಬೋದು. ನೋಡಿ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ. ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅವ್ರು ಎಲ್ಲರ ವಿರುದ್ಧ ಮಾಡ್ತಾ ಇದ್ರು. ಅವರು ಪಾರ್ಟಿಲೆಸ್, ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು. ಅವ್ರ ಪಾರ್ಟಿ ಮಾಡಿಲ್ವಾ? ನಮ್ಗೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ರು. ವಿಜೇಂದ್ರ ಮತ್ತಿನ್ನಿತರ ಬಗ್ಗೆ ಹೇಳಿರಪ್ಪ. ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡಬೇಕನ್ನೋದು KPCC ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ. ಮತ್ತು ಇದು ಈಗ ಅಪ್ರಸ್ತುತ, ಯಾಕಂದರೆ ನಾವಾಗಿ ಅವ್ರನ್ನ ತಗೋತೀವಿ ಗೊತ್ತಿತ್ತು ಹೇಳಕ್ಕೆ ಅವರೇ ನಮ್ಮ ಬಂದಿಲ್ಲ. ಈಗ ಒಂದು ವೇಳೆ ಬಂದರೆ, ಅವ್ರು ಬಂದಿಲ್ಲ, ಬಂದರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅಷ್ಟು ಸರಳವಾಗಿನೂ ಕೂಡ ಇಲ್ಲ. ಯಾಕಂದ್ರೆ ಭಾಳಷ್ಟು ಅವರು ನಮ್ಮನ್ನು ಕೂಡ ಬೈದಿದ್ದಾರೆ, ಒಂದು ಜನಾಂಗವನ್ನು ಬೈದಿದ್ದಾರೆ. ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂಥದ್ದಿಲ್ಲ. ಅದಾಗಿನೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ. ಸುಮ್ಮನೆ ನಾವಾಗೆ ಕುತ್ಕೊಂಡು ನಾವಾಗೆ ಇದು ಮಾಡ್ಕೋದು ಸರಿಯಲ್ಲ. ಬಹುಶಃ 7ನೇ ತಾರೀಕಿಗೆ 7-8 ಟೀಮ್ ಬರ್ತದೆ, ಏರ್ಪೋರ್ಟ್ ಅಥಾರಿಟಿ ಟೀಮ್ ಬರ್ತದೆ. ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೇನೋ ಮೀಟಿಂಗ್ ಮಾಡಿದ್ದೀವಿ, ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಏನೇನು ಕೇಳಿದ್ದಾರೆ ಇದೆಲ್ಲವನ್ನು ಅವ್ರಿಗೆ ಕೊಡ್ತೀವಿ. 3 ಪ್ಲೇಸ್ ಮಾಡ್ತಾರೆ. ಇದನ್ನು ಕೇಳಿ, ಇದು ನಮ್ಮ ಸಂಬಂಧಿಸಿದ್ದು, ಅದು ಸಂಬಂಧಿಸಲಾರದು. ಸಭೆಯಲ್ಲಿ ಚರ್ಚೆ ಮಾಡೋದು ಏನಂದ್ರೆ, ನಮ್ಮ ಪಂಚಮಸಾಲಿ ಸಮಾಜ ಅಷ್ಟೇ ಅಲ್ಲ, ಈ ನಮ್ಮ ಹಿಂದೂ ಹುಲಿಯತ್ತೆಯನ್ನು ಕರೆಸ್ಕೊಂಡ್ರೆ ಬಸನಗೌಡರು ಏನು ಸಾಮಾನ್ಯರ ಮೋದಿಯವರು ಇಷ್ಟು ಜನಪ್ರಿಯತೆ, ಅಮಿತ್ ಶಾ ಅವ್ರ ಜನಪ್ರಿಯತೆ ನಿಮಗೆ ತಿಳಿಯಂಗಿಲ್ಲೇನೋ. ಅವ್ರು ಎದ್ರ ಬಗ್ಗೆ ಹೋರಾಟ ಮಾಡಿದರು? ನೀವೇನು ಹೇಳಿರಿ? ಭಾಷಣದಾಗ ಹೇಳ್ತೀರಿ, ರಾಜಕೀಯ ಕಾರ್ಯಕ್ರಮದಾಗ ಹೇಳ್ತೀರಿ, ಭ್ರಷ್ಟಾಚಾರ, ಕುಟುಂಬ ರಹಿತ ರಾಜಕಾರಣ, ಆಮೇಲೆ ಉತ್ತರ ಕರ್ನಾಟಕಕ್ಕೆ ಅವ್ರೇನು ಅನುಕೂಲ ಕೇಳಾರ. ಇದನ್ನೆಲ್ಲ ನಿಮಗೆ ತಿಳಿಲೇನು ಉಚ್ಚಾಟನೆ ಮಾಡೋ ಮುಂದೆ? ಇದು ನಾವು ಕೇಳ್ತಾ ಇದ್ವ, ಸಮಾಜ ಕೇಳ್ತಾ ಇಲ್ಲ. ಪ್ರತಿಯೊಂದು ವೋಟರ್ಸ್ ಆಗಲಿ, ಪ್ರತಿಯೊಂದು ಜನಸಾಮಾನ್ಯರು ಇವತ್ತು ನೀವು ಮೀಡಿಯಾದಾಗ ನೋಡ್ತೀರಿ, ಅವ್ರು ಈ ಪ್ರಶ್ನೆಯನ್ನು ಅವ್ರಿಗೆ ಹಾಕ್ತಾ ಇದ್ದಾರೆ. ಇದು ಇವತ್ತಿಲ್ಲ ನಾಳೆ ಮೋದಿಯವರ ಜನಪ್ರಿಯತೆಯೂ ಕಮ್ಮಿ ಆಗ್ತದೆ, ಅಮಿತ್ ಶಾ ಅವ್ರ ಮಾತನ್ನು ಯಾರು ಕೇಳಂಗಿಲ್ಲ. BJPನೂ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಪಕ್ಷ ಮಾರ್ಕೊಂಡಂಗಾಗಿದೆ. ಕರ್ನಾಟಕ BJP ಪಕ್ಷ ಒಬ್ಬರಿಗೆ ಮನೆತನಕ ಮಾರಿದಂಗೆ ಭಾವ ಎಲ್ಲರಿಗೆ ಜನರಿಗೆ ತಿಳಿಲಿಕ್ಕತ್ತದ. ಇಡೀ ಕರ್ನಾಟಕದ ಮೂಲೆಯಲ್ಲಿ ಏನಾಗ್ಯದ, ಬಸವನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಪಾಪ್ಯುಲರ್, ಅದು ಯಾರಿಗೆ ಸಹನ ಆಗ್ತಾಯಿಲ್ಲ. ಅದು ನಿಮಗೆ ಗೊತ್ತದ, ಮೊನ್ನೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅವರು ಪಕ್ಷದ ಸಲುವಾಗಿ ಖಾಲಿ ಚಕ್ರ ಕಟ್ಕೊಂಡು ಜಿಲ್ಲೆ ಅಡ್ಡಾಡಿದ್ರು. ಅದರ ಪರಿಣಾಮ ಏನಾಯಿತು? ಅವ್ರು ಫ್ಯಾಕ್ಟ್ರಿ ಬಂದ್ ಮಾಡಿಸಿದ್ರು ಪ್ರಭಾವಿ ನಾಯಕರು ಸರ್ಕಾರ ಬಂದ ಮೇಲೆ. ಅದನ್ನೆಲ್ಲ ಅನುಭವಿಸಿದ್ರು. ಹಿಂದೂಪರ ಸಂಘಟನೆಗಳ ಎಷ್ಟೋ ಸಮಸ್ಯೆಗಳಾದಾಗ ಧ್ವನಿ ಎತ್ತದವರು, ಅದು ಎಷ್ಟೋ ಕೇಸುಗಳು ಹಾಕೊಂಡಾರ. ಇವನ್ನೆಲ್ಲನೂ ಮೆಟ್ಟಿ ನಿಂತು ಅವರು ನಮ್ಮ ಹಿಂದೂ ಜನ ನೆಮ್ಮದಿಯಿಂದ ಇರಲಿ, ಹಿಂದೂ ಜನ ಮುಂದಕ್ಕೆ ಬರಲಿ, ನಮ್ಮ ಪಂಚಮಸಾಲಿ ಜನ ಅಮಾಯಕರು ಇಷ್ಟೆಲ್ಲ ಅವ್ರು ನೊಂದ್ಕೊಂಡು ಸಮಾಜ ಅಂತೇಳಿ ಕಟ್ಟ ಕಡೆ ಸಮಾಜ ಜನರಿಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಪ್ರತಿಭಟನೆ ಅವರು ಎಲ್ಲ ವಿರೋಧ ಮಾಡ್ಯಾರ. ಅಂಥವ್ರು ನೀವು ಪಾರ್ಟಿನ ಉಚ್ಚಾಟನೆ ಮಾಡ್ತೀರಿ. ರೈತ ಸರ್ಕಾರ ನಡೆಸ್ಬೇಕಂತ ನೀವೇ ಹೇಳಿರಿ, ಕುಟುಂಬ ರಾಜಕಾರಣ ಮಾಡಬಾರ್ದು ನೀವೇ ಹೇಳಿರಿ. ಅದು ಯಾವುದೇ ಕಾರಣಕ್ಕೆ ನಮಗೆ ಮೇಲ್ನೋಟಕ್ಕಲ್ಲರಿ ಇಡೀ ಜನ ಮಾತಾಡ್ತದೆ, ಪಕ್ಷದ ವಿರುದ್ಧ ಅವ್ರು ಹೋಗಿಲ್ಲ, ಪಕ್ಷದ ವಿರುದ್ಧ ಯಾವ ಚಟುವಟಿಕೆ ಮಾಡಿಲ್ಲ, ಹಿಂದೂ ಪರ ಸಂಘಟನೆ ಪರವಾಗಿದ್ದಾರ. ಈ ನಿಮಗೆ ಗೊತ್ತದ, ಉತ್ತರ ಕರ್ನಾಟಕ ಯಾರು ದನಿ ಎತ್ತಾರೆ ಅವರೊಬ್ಬರೇ ಹಿಂದೂ ಪರ ಸಂಘಟನೆ ಬಗ್ಗೆ ಏನೋ ಅನ್ಯಾಯ ಆದಾಗ, ಕೊಲೆ ಆದಾಗ,
ಏನಾದರೂ ಸಮಾಚಾರ ಮುಂಚೂಣಿಯಲ್ಲಿ ಮುನ್ನಿತ್ತು ಅವ್ರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡೋದು ಯಾರಾದರೂ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಹೇಳ್ತೀವಿ. ಸಾಕಷ್ಟು ಅವರು ಪಕ್ಷದ ಒಳಗಡೆ ಪ್ರಮುಖರಿಗೆ ಮತ್ತು ಹಿರಿಯರಿಗೆ ಮುಖಂಡರಿಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ಅದರ ಪಕ್ಷಕ್ಕೆ ಅನ್ಯಾಯ ಆಗ್ತದೆ, ಡ್ಯಾಮೇಜ್ ಆಗ್ತದೆ, ನಮ್ಮ ಅಮಾಯಕರು ಹಿಂದೂ ಎಲ್ಲಗಳು BJP ಪರವಾಗಿದ್ದಾರೆ, ಇದನ್ನು ಸರಿಪಡಿಸಿರ್ತ ಅವ್ರು ಸಾಕಷ್ಟು ಹೇಳ್ಯಾರ, ಹೇಳಿದ್ರು ಸಹಿತ ಅವರು ಅದು ಲಕ್ಷ್ಯಕ್ಕೆ ತೊಗೊಂಡಿಲ್ಲ. ಅದು